ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಜಮೀರ್ ಹೇಳಿದರು. ಯಾರು? ಜಮೀರ್ ಅಹಮದ್ ಹೇಳಿದರು. ಯಾರ್ದು? ಅವ್ರ ಸಂಖ್ಯೆನೂ ಕಡಿಮೆ ಆಗಿದೆ ಅಂತ ಹೇಳಿದರು. 2011ರಲ್ಲಿ 78 ಲಕ್ಷ ತೋರಿಸಿದ್ದು ಈಗ ಕಮ್ಮಿ ತೋರಿಸಿದ್ದಾರೆ. ಕಡಿಮೆ ತೋರಿಸಿದ್ದಾರೆ ಜನಸಂಖ್ಯೆ ಅಂತ ಅಲ್ಲ, ಆ ಜಮೀರು ಅವ್ರು ಯಾರೋ ಇಬ್ರಾಹಿಂ ಹೇಳೋದು ಕರೆಕ್ಟ್ ಆಗಿದೆ. ಅವ್ರದ್ದು 70 ಲಕ್ಷನ ಏನೋ ತೋರಿಸಿದ್ದಾರೆ. ಹಾಂ, ಅವರು ಇರಬೇಕು 70 ಕೋಟಿ ಇರಬೇಕು ಅವರು ಮೋಸ್ಟ್ಲಿ 70 ಕೋಟಿ ಇರಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಅಲ್ಪಸಂಖ್ಯಾತರಿಂದ ಕೂಡಲೇ ತೆಗೆದಾಕ್ಬೇಕು ಅವ್ರನ್ನ ರಾಜ್ಯ ಸರ್ಕಾರ. ಅವ್ರಿಗೆ ಅಲ್ಪಸಂಖ್ಯಾತರ ಸ್ಟೇಟಸ್ಸಿಂದ ಕೂಡಲೇ ತೆಗೆದಾಕಬೇಕು. ಕಾನೂನು ಪ್ರಕಾರ ಸಿದ್ದರಾಮಯ್ಯನ ವರದಿ ಪ್ರಕಾರ ಪ್ರೂವ್ ಆಗಿದೆಯಲ್ಲ ಬಹುಸಂಖ್ಯಾತರು ಅಂತ, ಕೂಡಲೇ ಅವರನ್ನು ಅಲ್ಪಸಂಖ್ಯಾತರಿಂದ ತೆಗೆದಾಕಬೇಕು. ಇಮಿಡಿಯೇಟಾಗಿ ವಜಾ ಮಾಡಬೇಕು ಅವ್ರನ್ನೆಲ್ಲರೂ. ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಪಾರ್ಟಿಗೆ ಇದ್ರ ಬಗ್ಗೆ ಡಿಸಿಷನ್ ಮಾಡಿದ್ಯಾ? ಕೋರ್ ಕಮಿಟಿ ಚರ್ಚೆ ಮಾಡ್ತೀರಾ ಅಂತ? ಇಲ್ಲ, ಚರ್ಚೆ ನಾವು ನಿನ್ನೆ ಸಂಜೆ 7 ಗಂಟೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸಭೆ ಕರೆದಿದ್ರಿ. ಕ್ಯಾಬಿನೆಟ್ಟಲ್ಲಿ ನಾಳೆ ಬಾ, ನಾಡ್ದು ಬಾ, ಆಚೆ ನಾಡ್ದು ಬಾ ಅಂದ ತಕ್ಷಣ ನಾವು ಏನು ತೀರ್ಮಾನನೇ ಬಂದಿಲ್ಲಲ್ಲ. ಚರ್ಚೆ ಮಾಡೋಕ್ಕೆ ಏನಾನ ತೀರ್ಮಾನ ಬಂದ ತಾನೇ ಚರ್ಚೆ ಮಾಡೋದು. ತೀರ್ಮಾನನೇ ಬಂದಿಲ್ಲ, ಅದರಿಂದ ಏನು ಮುಂದೆ ಹೋಗಿದ್ದೀರಿ ಅಷ್ಟೇ. ನೆಕ್ಸ್ಟ್ ಇದು ಮುಗಿದ್ಬಿಡ್ತು. ಲಿಂಗಾಯತರಲ್ಲಿ ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷರು ನಾವು ಪ್ರತ್ಯೇಕವಾದ ಗಣತಿ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಒಕ್ಕಲಿಗ ಸಂಘ ಕೂಡ ಪ್ರತ್ಯೇಕವಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇನು ಹೇಳ್ತೀವಿ? ಪ್ರತ್ಯೇಕವಾಗಿ ಒಂದೊಂದು ಸಮುದಾಯ ಪ್ರತ್ಯೇಕವಾದಂಥ ಗಣತಿಯನ್ನು ಮಾಡೋದಾದರೆ ಯಾವ ರೀತಿ ಇರುತ್ತೆ ನೋಡಿ. ಲಿಂಗಾಯತರು ಪ್ರತ್ಯೇಕವಾಗಿ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಒಕ್ಕಲಿಗರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬ್ರಾಹ್ಮಣರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ್ಯಾರು ಬ್ಯಾಕ್ವರ್ಡ್ ಅವರ್ಯಾರು ಇನ್ನೊಂದು ಇವತ್ತು ಬಂದಿದೆ ಬಂಜಾರು ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ತಿಗಳರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಬರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಬರದ್ದು ಕಡಿಮೆ ಹೊಟ್ಟಿದೆಯಲ್ಲ, ಅವರು ಮಾಡ್ಬೋದು. ಎಲ್ಲರೂ ಮಾಡೋದಾದರೆ ಈ ಸರ್ಕಾರ ಏನಕ್ಕೆ ಬೇಕು? ಒದ್ದು ಕಿತ್ತು ಬಿಸಾಕಿ ಸರ್ಕಾರ ವೇಸ್ಟ್ ಅಲ್ಲ. ಅಂದರೆ ನಾವೇ ಮಾಡ್ತೀನಿ ಅಂದರೆ ಈ ಸರ್ಕಾರದ ಮೇಲೆ ಯಾವುದೇ ಜಾತಿಗೆ ನಂಬಿಕೆ ಇಲ್ಲ. ಎಲ್ಲ ಜಾತಿಗಳನ್ನು ನಂಬಿಕೆಯನ್ನು ಕಳ್ಕೊಂಡಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಇವರ ಈ ವರದಿ ಮೂಲೆ ಬಿಸಾಕಿ ಅನ್ನೋದು ಅರ್ಥ. ನಾವೇ ಮಾಡ್ತೀರಿ ಅಂದರೆ ಈ ವರದಿಯನ್ನು ಮೂಲೆ ಬಿಸಾಕಿ ಅಂತ ಇಡೀ ಕರ್ನಾಟಕದ ಎಲ್ಲ ಜಾತಿಗಳು ಹೇಳದಂಥ ಅಭಿಪ್ರಾಯ ಆಗಿದೆ. ಅವರೇ ಮಾಡ್ಕೊಳಂಗಿದೆ. ಅವ್ರಿಗೆ ಒಂದು ರೀತಿ ಮಾನ ಮರ್ಯಾದೆ ಗೌರವ ಎಲ್ಲ ಉಳ್ಕೊಬೇಕು ಅಂತಂದರೆ ಅವರು ಇಲ್ಲ ಸಮುದಾಯದ ಕಡೆನ ನಿಂತ್ಕೊಬೇಕು, ಇಲ್ಲ ಸಿದ್ದರಾಮಯ್ಯನವರ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಾದರೂ ಉಳ್ಕೊಬೇಕು, ಇಲ್ಲ ಅಲ್ಲಾದರೂ ಅವರು ಪಾತ್ರ ಮಾಡಬೇಕು, ಇಲ್ಲಾದರೂ ನಾಟಕ ಮಾಡಬೇಕು. ಎರಡೂ ಕಡೆ ಡ್ರಾಮಾ ಮಾಡೋಕ್ಕೆ ಹೋದರೆ ರಾಜ್ಯದ ಜನ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಿಮ್ಮ ಡ್ರಾಮಕ್ಕೆ ಇತಿಶ್ರೀಯನ್ನು ಆಡ್ತಾರೆ. ಆ ಎಚ್ಚರಿಕೆಯನ್ನು ಎಲ್ಲ ಸಮುದಾಯದ MLAಗಳಿಗೆ ಹೇಳಬೇಕು. ಈಗಾಗಲೇ ಕಾಂಗ್ರೆಸ್ಸಿನ MLA ದಾವಣಗೆರೆಯವರು ಎಲ್ಲ ಲಿಂಗಾಯತ ಮನಿಷ್ಠರುಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಹೇಳಿದ್ದಾರೆ. YV ಪಾಟೀಲ್ ಗುಲ್ಬರ್ಗಾದವರು ನಾನು ಈ ವರದಿನೋ ಅವ್ರದ್ದೇ ಕಾಂಗ್ರೆಸ್ಸಿನ ಅವರು ಸಲಹೆಗಾರರ ಏನಾಗಿದ್ದಾರಲ್ಲ BR ಇಲ್ಲ ತಿರ್ಗಾ ಅವ್ರನ್ನ ಮಾಡಿದ್ದಾರೆ, ಸಲಹೆಗಾರನೋ ಏನೋ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಈ ವರದಿಯನ್ನು ನಾನು ಒಪ್ಪಲ್ಲ ಅಂತ. ಅವ್ರ ಪಾರ್ಟಿನೇ ಒಪ್ಪದಿರೋ ವರದಿನ ಸಿದ್ದರಾಮಯ್ಯ ಯಾಕೆ ವರದಿ ಜಾರಿಗೆ ಆಗಬೇಕು ಅಂತ? ನೋಡಿ, ಸಿದ್ದರಾಮಯ್ಯನಿಗೂ ಈ ವರದಿ ಜಾರಿಗೆ ಆಗಬೇಕು ಅಂತ ಇಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅಷ್ಟೇ. ಸಂಕಟ ಬಂದಾಗ ವೆಂಕಟರಮಣ.